ಭೂಲೋಕದ ಸ್ವರ್ಗ ಕಲಿಯುಗ ವರದ ಶ್ರೀ ವೆಂಕಟೇಶ್ವರ ಸ್ವಾಮಿಯ ವಾಸಸ್ಥಾನ ಶ್ರೀ ಮಹಾಲಕ್ಷ್ಮಿಯ ಜೊತೆ ಶಾಶ್ವತವಾಗಿ ನೆಲೆಸಿರುವ ಬಾಲಾಜಿ ಕ್ಷೇತ್ರದ ಈ ರಹಸ್ಯಗಳು ಎಷ್ಟೋ ಜನರಿಗೆ ತಿಳಿದಿಲ್ಲ. ತಿರುಪತಿಗೆ ಎಷ್ಟು ಸಲ ಹೋದರೂ ನಿಮ್ಮ ಬಡತನ ದೂರವಾಗದೆ ಇರಲು ಇದು ಕೂಡ ಮುಖ್ಯ ಕಾರಣವಾಗುತ್ತದೆ. ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆಯುವ ಮುನ್ನ ಈ 6 ವಿಚಾರಗಳನ್ನು ಮೊದಲೇ ತಿಳಿಯಬೇಕು. ಇಲ್ಲವಾದರೆ ದರ್ಶನದ ಫಲ ಸಿಗೋದಿಲ್ಲ. ಸ್ವಾಮಿಯ ಅನುಗ್ರಹ ಸಿಗಲು ತಿರುಪತಿ ಕ್ಷೇತ್ರಕ್ಕೆ ಹೇಗೆ ಹೋಗಬೇಕು, ತಿರುಮಲ ಕ್ಷೇತ್ರದ ಬಗ್ಗೆ ನೀವು ತಿಳಿಯದ ಅನೇಕ ರಹಸ್ಯಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಬನ್ನಿ. ತಿರುಮಲ ಕ್ಷೇತ್ರಕ್ಕೆ ಒಂದು ಸಲವಾದರೂ ಹೋಗಬೇಕೆಂದು ಪ್ರತಿಯೊಬ್ಬರು ಬಯಸುತ್ತಾರೆ. ಆದರೆ ತಿರುಮಲಕ್ಕೆ ಹೋಗಬೇಕೆಂದು ನಾವು ಯೋಚಿಸಿದರೆ ಆಗುವುದಿಲ್ಲ. ಆ ಭಗವಂತ ನಮ್ಮನ್ನು ಕ್ಷೇತ್ರಕ್ಕೆ ಕರೆಸಿಕೊಂಡಾಗ ಮಾತ್ರ ದರ್ಶನದ ಆಸೆ ನೆರವೇರುತ್ತದೆ. ಎಷ್ಟೇ ಕಷ್ಟಗಳಿದ್ದರೂ ಮನೆಯಿಂದಲೇ ವೆಂಕಟೇಶ್ವರ ಸ್ವಾಮಿಯನ್ನು ಆರಾಧಿಸಿದರೆ ಆ ಸಕಲ ಕಷ್ಟಗಳು ದೂರವಾಗುತ್ತದೆ. ಕೆಲವರಿಗೆ ವೆಂಕಟೇಶ್ವರ ಸ್ವಾಮಿಗೆ ಯಾವ ವಿಧಾನದಲ್ಲಿ ಬೇಡಿಕೊಳ್ಳಬೇಕು ಎಂಬ ವಿಚಾರ ಗೊತ್ತಿರೋದಿಲ್ಲ. ಸ್ವಾಮಿಯವರ ದರ್ಶನಕ್ಕೆ ಹೋಗುವಾಗ ಸಂಪ್ರದಾಯಬದ್ಧ ಉಡುಪುಗಳನ್ನು ಮಾತ್ರ ಧರಿಸಿರಬೇಕು. ಪುರುಷರು ಪಂಚೆ, ಶಲ್ಯ ಅಥವಾ ಶರ್ಟ್ ಅನ್ನು ಧರಿಸಿದರೆ ಮಹಿಳೆಯರು ಸೀರೆ, ಚೂಡಿದಾರಗಳನ್ನು ಧರಿಸಬಹುದು. ಅದರ ಮೇಲೆ ಕಡ್ಡಾಯವಾಗಿ ದುಪ್ಪಟ್ಟ ಇರಬೇಕು. ಯಾವುದೇ ಕಾರಣಕ್ಕೂ ಆಧುನಿಕ ಉಡುಪುಗಳನ್ನು ಬಳಸಬಾರದು. ಜೀನ್ಸ್ ಪ್ಯಾಂಟ್ ಮೊದಲಾದ ಉಡುಪುಗಳು ತಿರುಮಲ ಕ್ಷೇತ್ರದಲ್ಲಿ ನಿಷಿದ್ಧ. ಇನ್ನು ಬೆಟ್ಟದ ಮೇಲೆ ಹೋದ ನಂತರ ಮಹಿಳೆಯರು ಯಾವುದೇ ಪರಿಸ್ಥಿತಿಯಲ್ಲೂ ತಲೆಗೆ ಹೂ ಮುಡಿದುಕೊಳ್ಳಬಾರದು ಎಂಬ ನಿಯಮವಿದೆ. ಏಕೆಂದರೆ ಬೆಟ್ಟದ ಮೇಲೆ ಅರಳುವಂತಹ ಎಲ್ಲ ಹೂಗಳು ಸ್ವಾಮಿಯವರಿಗೆ ಮಾತ್ರ ಸೇರುತ್ತವೆ ಎಂಬ ಉದ್ದೇಶದಿಂದ ಈ ಸಂಪ್ರದಾಯವನ್ನು ಅನಾದಿ ಕಾಲದಿಂದಲೂ ಅಲ್ಲಿ ಪಾಲಿಸಲಾಗುತ್ತಿದೆ. ಸ್ವಾಮಿಯವರ ದರ್ಶನಕ್ಕೆ ಹೋಗುವ ಮೊದಲು ಕಡ್ಡಾಯವಾಗಿ ತಲೆ ಸ್ನಾನ ಮಾಡಬೇಕು. ಆದರೆ ಯಾವುದೇ ಕಾರಣಕ್ಕೂ ಶಾಂಪೂ, ಸೀಗೆಕಾಯಿ ಬಳಸಿ ತಲೆ ಸ್ನಾನ ಮಾಡಿರಬಾರದು. ಸ್ವಾಮಿಯವರ ಪರಿಪೂರ್ಣ ಅನುಗ್ರಹವನ್ನು ಪಡೆಯಬೇಕೆಂದರೆ ದರ್ಶನಕ್ಕೆ 12 ಗಂಟೆಗಳು ಮೊದಲೇ ಕಡ್ಡಾಯ ಉಪವಾಸವನ್ನು ಆರಂಭಿಸಿರಬೇಕು. ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹ ಹಾಗೂ ಪುಣ್ಯವನ್ನು ಪಡೆಯಲು ತಲೆ ಕೂದಲನ್ನು ಸಮರ್ಪಿಸಬೇಕು. ಪುರುಷರು ಮಾತ್ರ ಗುಂಡು ಮಾಡಿಸಿಕೊಳ್ಳಬೇಕು. ಮಹಿಳೆಯರು 3 ಕತ್ತರಿಯಷ್ಟು ಕೂದಲನ್ನು ಅರ್ಪಿಸಿದರೆ ಸಾಕು. ಮದುವೆಯಾದ ಸ್ತ್ರೀಯರು ತಲೆ ಕೂದಲು ಅರ್ಪಿಸದಿದ್ದರೂ ಪರವಾಗಿಲ್ಲ. ಏಕೆಂದರೆ ಪ್ರತಿಯೊಬ್ಬರು ಮುಡಿ ಕೊಟ್ಟಾಗ ಅದರ ಅರ್ಧ ಪುಣ್ಯ ಫಲ ನಿಮಗೂ ಸಿಗುತ್ತದೆ. ಕೂದಲನ್ನು ಅರ್ಪಿಸಿದ ಮೇಲೆ ಮತ್ತೆ ತಲೆ ಸ್ನಾನ ಮಾಡಿ ದರ್ಶನಕ್ಕೆ ಹೋಗಬೇಕು. ಎಷ್ಟೋ ಜನ ಗೊತ್ತಿಲ್ಲದೆ ತಿರುಪತಿಗೆ ಹೋದ ಕೂಡಲೇ ಮೊದಲು ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡ್ತಾರೆ. ಆದರೆ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕೂ ಮುಂಚೆ ಕ್ಷೇತ್ರ ಪಾಲಕನಾದ ಶ್ರೀ ವರಾಹ ಸ್ವಾಮಿಯನ್ನು ದರ್ಶನ ಮಾಡಬೇಕು. ತಿರುಮಲ ಉತ್ತರ ದಿಕ್ಕಿನಲ್ಲಿ ಪುಷ್ಕರಿಣಿ ತೀರದಲ್ಲಿ ಶ್ರೀ ವರಾಹ ಸ್ವಾಮಿ ದೇವಸ್ಥಾನವಿದೆ. ನಮ್ಮ ಪುರಾಣಗಳ ಪ್ರಕಾರ ಈ ಕಲಿಯುಗದಲ್ಲಿ ವೆಂಕಟೇಶ್ವರ ಸ್ವಾಮಿಯ ಬೆಟ್ಟದ ಮೇಲೆ ಪ್ರತ್ಯಕ್ಷವಾಗುವ ಮೊದಲು ಶ್ರೀ ವರಾಹ ಸ್ವಾಮಿಯವರು ಮೊದಲೇ ನೆಲೆಸಿದ್ದರು. ವೆಂಕಟೇಶ್ವರ ಸ್ವಾಮಿಯು ತಿರುಮಲ ಬೆಟ್ಟದಲ್ಲಿ ನೆಲೆಸಲು ವರಾಹ ಸ್ವಾಮಿಯವರ ಅನುಮತಿಯನ್ನ ಕೇಳಿದ್ದರು. ಆ ಸಂದರ್ಭದಲ್ಲಿ ಮೊದಲು ನನ್ನನ್ನು ದರ್ಶನ ಮಾಡಿದ ನಂತರವೇ ನಿನ್ನನ್ನು, ಅಂದರೆ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಆಗಬೇಕು ಎಂಬ ಷರತ್ತನ್ನು ವರಾಹ ಸ್ವಾಮಿಯವರು ಹಾಕಿದ್ದರು. ಆದ್ದರಿಂದ ತಿರುಮಲ ಬೆಟ್ಟಕ್ಕೆ ಹೋಗುವ ಭಕ್ತರು ಮೊದಲು ಪುಷ್ಕರಿಣಿಯಲ್ಲಿ ಸ್ನಾನ ಮಾಡಿ ನಂತರ ಶ್ರೀ ವರಾಹ ಸ್ವಾಮಿಯ ದರ್ಶನ ಮಾಡಿ ಆನಂತರ ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕೆ ಹೋಗಬೇಕು. ಸ್ವಾಮಿಯವರ ಹುಂಡಿಯಲ್ಲಿ ಕಾಣಿಕೆ ಹಾಕುವಾಗ ಮನಸ್ಸಿನಲ್ಲಿ ವೆಂಕಟೇಶ್ವರ ಸ್ವಾಮಿ ಹಾಗೂ ಮಹಾಲಕ್ಷ್ಮಿ ದೇವಿಯನ್ನ ಸ್ಮರಿಸಬೇಕು. ವೆಂಕಟೇಶ್ವರ ಸ್ವಾಮಿಯ ಹೆಸರಿನಲ್ಲಿ ಮಾಡಿಕೊಂಡ ಹರಕೆಗಳು ತೀರಿದ ಮೇಲೆ ಕಾಣಿಕೆಯನ್ನು ಉಂಡಿಯಲ್ಲಿ ಅರ್ಪಿಸಬೇಕು. ವೆಂಕಟೇಶ್ವರ ಸ್ವಾಮಿಯವರ ದರ್ಶನ ಮಾಡಿದ ಮೇಲೆ ದೇವಸ್ಥಾನದ ಆವರಣದಲ್ಲೇ ಇರುವಂತಹ ವಕುಲಾದೇವಿ, ನರಸಿಂಹಸ್ವಾಮಿ, ಗರುಡ ಆಳ್ವಾರ್ ಮೊದಲಾದ ದೇವತೆಗಳನ್ನು ದರ್ಶನ ಮಾಡಿ ಬರಬೇಕು. ಹಾಗೆಯೇ ತಿರುಪತಿ ಬೆಟ್ಟದ ಕೆಳಗಿರುವ ಅಲುಮೇಲು ಮಂಗಮ್ಮನನ್ನು ಕಡ್ಡಾಯವಾಗಿ ದರ್ಶನ ಮಾಡಬೇಕು. ಈ ದೇವಾಲಯದಲ್ಲೇ ವೆಂಕಟೇಶ್ವರ ಸ್ವಾಮಿ ಪತ್ನಿ ಅಲುಮೇಲು ಮಂಗಮ್ಮ ಅಥವಾ ಶ್ರೀ ಪದ್ಮಾವತಿ ದೇವಿಯ ವಿಗ್ರಹವಿದೆ. ಪುಷ್ಕರಣಿ ನದಿಯಲ್ಲಿ ಈ ದೇವತೆ ಹುಟ್ಟಿದಳು ಎಂಬ ನಂಬಿಕೆ ಇದೆ. ಸ್ವಾಮಿಯವರ ವಿಗ್ರಹವು ಸುಮಾರು 110 ಡಿಗ್ರಿ ಉಷ್ಣತೆಯಲ್ಲಿ ಇರುತ್ತದೆಯಂತೆ. ಅಷ್ಟೇ ಅಲ್ಲ, ಯಾವಾಗಲೂ ಸ್ವಾಮಿಗೆ ಬೆವರು ಕೂಡ ಬರುತ್ತಿರುತ್ತದೆಯಂತೆ. ತಿರುಮಲ ಬೆಟ್ಟವು 3000 ಅಡಿ ಎತ್ತರದಲ್ಲಿದೆ. ತಿರುಮಲ ಬೆಟ್ಟವು ಯಾವಾಗಲೂ ಶೀತದಿಂದ ಕೂಡಿರುವ ಪ್ರದೇಶ. ಮುಂಜಾನೆಯೇ 4 ಗಂಟೆಗೆ ತಂಪಾದ ನೀರು, ಹಾಲು, ಸುಗಂಧ ದ್ರವ್ಯಗಳಿಂದ ಶ್ರೀ ವೆಂಕಟೇಶ್ವರ
ವೆಂಕಟೇಶ್ವರ ಸ್ವಾಮಿಗೆ ಅಭಿಷೇಕವನ್ನ ಮಾಡಲಾಗುತ್ತೆ. ಅದ್ಭುತವಾದ ವಸ್ತ್ರದಿಂದ ಸ್ವಾಮಿಯ ಮೂಲ ವಿರಾಟನಿಗೆ ಅಲಂಕರಿಸುತ್ತಾರೆ. ಗುರುವಾರ ಅಭಿಷೇಕಕ್ಕಿಂತ ಮುಂಚೆ ಆಭರಣಗಳನ್ನು ತೆಗೆದುಹಾಕುತ್ತಾರೆ. ಆ ಆಭರಣವನ್ನು ತೆಗೆಯುವಾಗ ಅತ್ಯಂತ ಬಿಸಿಯಿಂದ ಕೂಡಿರುತ್ತದೆ ಎಂದು ಪುರೋಹಿತರು ಹೇಳುತ್ತಾರೆ. ಮೂಲ ವಿರಾಟ ಯಾವಾಗಲೂ 110 ಡಿಗ್ರಿ ಉಷ್ಣತೆಯನ್ನು ಹೊಂದಿರುವುದೇ ಇದಕ್ಕೆ ಕಾರಣ ಎಂದು ಹೇಳುತ್ತಾರೆ. ಶ್ರೀ ವೆಂಕಟೇಶ್ವರ ಸ್ವಾಮಿಯ ಕ್ಷೇತ್ರದಲ್ಲಿ ಪ್ರತಿಯೊಂದು ಅದ್ಭುತವೇ ನಡೆಯುತ್ತೆ. ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲಾಗಿರುವ ವಿಗ್ರಹದ ತಲೆಯ ಮೇಲಿನ ಕೂದಲು ಕೂಡ ನಿಜವಾದ ಕೂದಲೆನ್ನುವ ನಂಬಿಕೆ ಇದೆ. ನಂಬಿಕೆಗಳ ಪ್ರಕಾರ ಭಗವಾನ್ ವಿಷ್ಣು ಲಕ್ಷ್ಮೀ ದೇವಿಯನ್ನು ಹಿಂಬಾಲಿಸಿಕೊಂಡು ಭೂಲೋಕಕ್ಕೆ ಬಂದಾಗ ಅವನ ಕೆಲವು ಕೂದಲು ತಪ್ಪಿ ಭೂಮಿಯಲ್ಲಿ ಬಿದ್ದಿತು. ಗಂಧರ್ವ ರಾಜಕುಮಾರರಿಗೆ ಈ ವಿಷಯ ತಿಳಿದಾಗ ಅವಳು ತನ್ನ ಸುಂದರವಾದ ಕೂದಲನ್ನು ಕತ್ತರಿಸಿ ದೇವರಿಗೆ ಅರ್ಪಿಸಿದಳು. ರಾಜಕುಮಾರಿಯ ಭಕ್ತಿಯಿಂದ ಸಂತೋಷಗೊಂಡಂತಹ ವೆಂಕಟೇಶ್ವರ ಸ್ವಾಮಿಯು ಅವಳ ಕಾಣಿಕೆಯನ್ನು ಸ್ವೀಕರಿಸಿ ಅವನ ತಲೆಯ ಮೇಲೆ ಸದಾಕಾಲ ಇಟ್ಟುಕೊಳ್ಳುವುದಾಗಿ ಭರವಸೆಯನ್ನ ನೀಡುತ್ತಾನೆ. ಹಾಗಾಗಿ ನಾವು ಇಂದಿಗೂ ತಿರುಪತಿ ವೆಂಕಟೇಶ್ವರನ ತಲೆಯ ಮೇಲೆ ಕೂದಲನ್ನ ನೋಡಬಹುದು. ಸ್ವಾಮಿಯವರ ವಿಗ್ರಹದ ಹಿಂಭಾಗದಲ್ಲಿ ಸದಾ ತೇವವಾಗಿಯೇ ಇರುತ್ತದೆಯಂತೆ. ಗರ್ಭಗುಡಿಯಲ್ಲಿರುವ ಸ್ವಾಮಿಯವರು ಮಧ್ಯಭಾಗದಲ್ಲಿ ಇರುವಂತೆ ಕಾಣುತ್ತಾರೆ. ಆದರೆ ಸೂಕ್ಷ್ಮವಾಗಿ ಗಮನಿಸಿ ನೋಡಿದಾಗ ಗರ್ಭಗುಡಿಯ ಬಲಭಾಗದಲ್ಲಿ ಸ್ವಾಮಿಯವರು ಇರುವುದನ್ನು ನಾವು ಕಾಣಬಹುದು. ವೆಂಕಟೇಶ್ವರ ಸ್ವಾಮಿಯವರ ಹಿಂಭಾಗದಲ್ಲಿ ಸಮುದ್ರದ ಅಲೆಗಳ ಶಬ್ದ ಕೇಳಿಸುತ್ತದೆ. ಸ್ವಾಮಿಯವರ ಗರ್ಭಗುಡಿಯಲ್ಲಿ ಅಖಂಡ ದೀಪಗಳು ನಿರಂತರವಾಗಿ ಬೆಳಗುತ್ತಿರುತ್ತವೆ. ಸಾವಿರಾರು ವರ್ಷಗಳಿಂದ ಈ ದೀಪಗಳು ಹೀಗೆ ಬೆಳಗುತ್ತಿವೆ. ಈ ದೀಪಗಳನ್ನು ಮೊದಲು ಯಾರು ಹಚ್ಚಿದರು ಎಂಬುದು ಇಂದಿಗೂ ತಿಳಿಯದ ರಹಸ್ಯವಾಗಿಯೇ ಉಳಿದು ಬಿಟ್ಟಿದೆ. ಗರ್ಭಗುಡಿಯಲ್ಲಿ ವೆಂಕಟೇಶ್ವರ ಸ್ವಾಮಿಗೆ ಬಳಸುವಂತಹ ಹಾಲು, ತುಪ್ಪ ಹಾಗೂ ಹೂವುಗಳು ಒಂದು ರಹಸ್ಯ ಗ್ರಾಮದಿಂದ ಬರುತ್ತವೆ ಎಂದು ಹೇಳುತ್ತಾರೆ. ಶ್ರೀವಾರಿ ದೇವಸ್ಥಾನದಿಂದ ಸುಮಾರು 22 ಕಿಲೋಮೀಟರ್ ದೂರದಲ್ಲಿ ಈ ರಹಸ್ಯ ಗ್ರಾಮವಿದೆ. ಈ ಗ್ರಾಮದ ಜನರು ಬಹಳ ಸಂಪ್ರದಾಯಬದ್ಧರಾಗಿರುತ್ತಾರೆ. ಈ ಗ್ರಾಮದಲ್ಲಿ ಇರುವಂತಹ ಮಹಿಳೆಯರು ರವಿಕೆ ಕೂಡ ಧರಿಸೋದಿಲ್ಲ ಎಂದು ಹೇಳಲಾಗುತ್ತೆ. ಈ ಗ್ರಾಮಸ್ಥರು ಸೊಂಟದಿಂದ ಮೇಲೆ ವಸ್ತ್ರವನ್ನ ತೊಡುವುದಿಲ್ಲ. ಈ ರಹಸ್ಯ ಗ್ರಾಮಕ್ಕೆ ಸಾಮಾನ್ಯರಿಗೆ ಪ್ರವೇಶ ಇರುವುದಿಲ್ಲ. ತಿರುಮಲ ಬೆಟ್ಟದ ಮೇಲೆ ಇರುವಷ್ಟು ಸಮಯ ಮನಸ್ಸಿನಲ್ಲಿ ಗೋವಿಂದ ಗೋವಿಂದ ಎಂಬ ನಾಮವನ್ನು ಜಪಿಸುತ್ತಾ ಯಾವುದೇ ಕೆಟ್ಟ ಆಲೋಚನೆಗಳು ಇಲ್ಲದೆ ಕೆಟ್ಟ ಮಾತುಗಳನ್ನ ಮಾತನಾಡದೆ ಸ್ವಾಮಿಯವರ ದರ್ಶನಕ್ಕಾಗಿ ಕಾಯಬೇಕು. ದೇವರ ಮೂರ್ತಿಯನ್ನು ಪ್ರತಿನಿತ್ಯವೂ ಹೊಸ ಮತ್ತು ಪವಿತ್ರ ಧೋತಿ ಮತ್ತು ಸೀರೆಗಳಿಂದ ಅಲಂಕರಿಸಲಾಗುತ್ತದೆ. ಮರುದಿನ ಹೊಸ ಬಟ್ಟೆಯನ್ನು ತೊಡಿಸುವಾಗ ನಿವಾರಿಸಿದ ನೆನ್ನೆಯ ಉಡುಪುಗಳನ್ನು ಪವಿತ್ರ ಎಂದು ಭಾವಿಸಲಾಗುತ್ತದೆ ಹಾಗೂ ಇವುಗಳನ್ನು ವಿಶೇಷ ಪೂಜೆ ಸಲ್ಲಿಸಿದ ನೂತನ ದಂಪತಿಗಳಿಗೆ ಅರ್ಪಿಸುತ್ತಾರೆ. ಇದರಿಂದ ಅವರ ದಾಂಪತ್ಯ ಜೀವನ ಸಾವಿನವರೆಗೂ ಸುಖಕರವಾಗಿರುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಪ್ರತಿ ಗುರುವಾರದಂದು ನಡೆಯುವಂತಹ ನಿಜರೂಪ ದರ್ಶನ ಕಾರ್ಯಕ್ರಮದಲ್ಲಿ ಸ್ವಾಮಿಯ ವಿಗ್ರಹವನ್ನು ಬಿಳಿಯ ಮರದ ಕೊರಡಿನಿಂದ ತೇದಿದ ಲೇಪನದಿಂದ ಅಲಂಕರಿಸುತ್ತಾರೆ. ಕಾರ್ಯಕ್ರಮದ ಬಳಿಕ ಒಣಗಿದ ಆ ಲೇಪನವನ್ನು ಸಿಪ್ಪೆಯಂತೆ ತೆಗೆದು ನಿವಾರಿಸಿದಾಗ ಒಳಭಾಗದಲ್ಲಿ ಲಕ್ಷ್ಮೀದೇವಿಯ ಚಿತ್ರದ ಬಿಂಬವಿರುವುದು ಗೋಚರಿಸುತ್ತದೆ. ಈ ಚಿತ್ರವನ್ನು ಬಳಿಕ ದೇವಾಲಯದ ಅಧಿಕಾರಿಗಳು ಮಾರಾಟ ಮಾಡುತ್ತಾರೆ. ಗರ್ಭಗುಡಿಯಲ್ಲಿ ದೇವರ ಪೂಜೆಗಾಗಿ ಬಳಸಲ್ಪಡುವ ಹೂವುಗಳನ್ನು ಅಲ್ಲಿಂದ ಹೊರತರುವ ಮಾತೇ ಇಲ್ಲ. ಏಕೆಂದರೆ ಗರ್ಭಗುಡಿಯ ಹಿಂಭಾಗದಲ್ಲಿ ಚಿಕ್ಕ ಜಲಪಾತ ಹೊಂದಿದ್ದು ಗರ್ಭಗುಡಿಯಿಂದ ನೀರು ನೇರವಾಗಿ ಕೆಳಕ್ಕೆ ಧಾವಿಸುತ್ತದೆ. ಈ ನೀರಿನ ಮೂಲಕವೇ ಎಲ್ಲ ಹೂವುಗಳನ್ನು ವಿಸರ್ಜಿಸಲಾಗುತ್ತದೆ. ಪಚ್ಚೆ ಕರ್ಪೂರ ಎಂಬುದು ಒಂದು ವಿಧದ ಕರ್ಪೂರವಾಗಿದ್ದು ತಟ್ಟನೆ ಒತ್ತಿ ಉರಿಯುವ ವಸ್ತುವಾಗಿದೆ. ಈ ಕರ್ಪೂರವನ್ನು ಯಾವುದೇ ಕಲ್ಲಿಗೆ ಹಚ್ಚಿದರೆ ಕೆಲವೇ ಹೊತ್ತಿನಲ್ಲಿ ಕಲ್ಲಿನಲ್ಲಿ ಬಿರುಕು ಮೂಡುತ್ತದೆ. ಆದರೆ ಈ ಕರ್ಪೂರವನ್ನು ನಿತ್ಯವೂ ದೇವರ ವಿಗ್ರಹಕ್ಕೆ ಲೇಪನದಂತೆ ಸಾವಿರಾರು ವರ್ಷಗಳಿಂದ ಹಚ್ಚುತ್ತಾ ಬಂದಿದ್ದರೂ ಇದುವರೆಗೂ ವಿಗ್ರಹಕ್ಕೆ ಯಾವುದೇ ಹಾನಿಯಾಗಿಲ್ಲ. ಇದು ವೆಂಕಟೇಶ್ವರ ಸ್ವಾಮಿಯ ನೈಜ ಪವಾಡವೆಂದು ಹೇಳಬಹುದು. ದಾರಿದ್ರ್ಯ ದೂರವಾಗಿ ಶ್ರೀಮಂತರಾಗಲು ಹಣದ ಸುಖ ಕಾಣಲು ತಿರುಪತಿ ತಿಮ್ಮಪ್ಪನನ್ನ ಬೇಡಬೇಕಂತೆ. ಅಂತಹ ತಿಮ್ಮಪ್ಪ ನಿಂತಿರುವ ಗರ್ಭಗುಡಿಯ ಗೋಡೆಯ ಮೇಲೆ ಬರೆದಿರುವ ಈ ಮಹಾಮಂತ್ರದ ಬಗ್ಗೆ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಈ ಮಂತ್ರವನ್ನು ನಿತ್ಯವೂ ಹೇಳಿಕೊಂಡರೆ ಕಲಿಯುಗ ದೈವ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹ ಸದಾ ಜೊತೆ ಇರುತ್ತದೆ, ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತೆ. ಮೊದಲು ಈ ಮಂತ್ರವನ್ನು ಒಂದು ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ. ಶ್ರೀವತ್ಸ ವಕ್ಷಸಂ ಶ್ರೀಸಂ ಶ್ರೀಲೋಲಂ ಶ್ರೀಕರಗ್ರಹಂ ಶ್ರೀಮಂತಂ ಶ್ರೀನಿಧಿ ಶ್ರೀಡ್ಯಂ ಶ್ರೀನಿವಾಸಂ ಭಜಾಮ್ಯಹಂ. ಮತ್ತೊಮ್ಮೆ ಹೇಳ್ತೀವಿ ಕೇಳಿ. ಶ್ರೀವತ್ಸ ವಕ್ಷಸಂ ಶ್ರೀಸಂ ಶ್ರೀಲೋಲಂ ಶ್ರೀಕರಗ್ರಹಂ
ಶ್ರೀಮಂತಂ ಶ್ರೀನಿಧಿಂ ಶ್ರೀಡ್ಯಂ ಶ್ರೀನಿವಾಸಂ ಭಜಾಮ್ಯಹಂ. ತಿರುಮಲ ಬೆಟ್ಟದಲ್ಲಿ ಶ್ವೇತದೀಪ ಇದೆ ಎಂದು ಇಲ್ಲಿ ಯೋಗಿಗಳು, ಸಿದ್ಧ ಪುರುಷರುಗಳ ಜೊತೆಗೆ ದೇವತೆಗಳು ಕೂಡ ಈ ಸ್ವಾಮಿಯ ದರ್ಶನ ಕೋರಿ ಒಂದು ರಹಸ್ಯವಾದ ಮಾರ್ಗದ ಮೂಲಕ ಬಂದು ಹೋಗುತ್ತಿರುತ್ತಾರೆ ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ಜೊತೆಗೆ ಇಲ್ಲಿ ಒಂದು ವಿಶೇಷವಾದ ರಹಸ್ಯ ಮಾರ್ಗವಿದೆ ಎಂದು ಹೇಳಲಾಗುತ್ತಿದೆ. ಅಷ್ಟಾದಶ ಪುರಾಣವಾದ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಚರಿತ್ರೆಯಲ್ಲಿ ಈ ವಿವರದ ಕುರಿತು ಹೇಳಲಾಗಿದೆ. ಹಾಗೆಯೇ ಶ್ವೇತದೀಪವನ್ನು ಕಾಣಲು ಪ್ರಪಂಚವ್ಯಾಪಕವಾಗಿ ಕೆಲವು ಸ್ಥಳಗಳಲ್ಲಿ ರಹಸ್ಯ ಮಾರ್ಗದ ಮೂಲಕ ಸಿದ್ಧ ಪುರುಷರು, ಯೋಗಿಗಳು, ದೇವತೆಗಳು ಇದರ ಮುಖಾಂತರವೇ ಹೋಗುವುದು ಬರುವುದು ಮಾಡುತ್ತಿರುತ್ತಾರಂತೆ. ಸ್ವಾಮಿಯನ್ನು ಕಂಡ ಭಕ್ತರು ಮತ್ತೆ ಮತ್ತೆ ಕಾಣಬೇಕು ಆ ವೈಕುಂಠಾಧಿಪತಿಯನ್ನು ಎಂದು ಅಂದುಕೊಳ್ಳದೆ ಇರಲಾರರು. ಈ ಸ್ವಾಮಿಯ ದೇವಾಲಯದಲ್ಲಿ ಹಲವಾರು ರಹಸ್ಯಗಳು ಇವೆ. ಅವು ಇಂದಿಗೂ ಕೂಡ ನಿಗೂಢವಾಗಿಯೇ ಇದೆ. ಹಾಗಾಗಿಯೇ ಎಷ್ಟೇ ಬಾರಿ ತಿರುಮಲಕ್ಕೆ ತೆರಳಿದರೂ ಸ್ವಾಮಿಯ ದರ್ಶನವನ್ನು ಮತ್ತೊಮ್ಮೆ ಮಾಡಬೇಕು ಎಂದು ಅಂದುಕೊಳ್ಳುತ್ತಾರೆ. ನಿಮಗೆ ನಿಜವಾಗಿಯೂ ವೆಂಕಟೇಶ್ವರ ಸ್ವಾಮಿಯ ಮೇಲೆ ನಂಬಿಕೆ ಇದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.